ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಮತ್ತೊಂದು ಶ್ರೇಷ್ಠವಾದ ದಿನವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಗುಡ್ ಮಾರ್ನಿಂಗ್. ಎಚ್ಚರವಾಗಿದ್ದೀರಾ? 7 ಗಂಟೆ ಆಯ್ತಲ್ಲವೇ? ಗುರುವಾರ ಅಂದ ಕೂಡಲೇ ಏನಾದರೂ ಸ್ವಲ್ಪ ತಡ ಮಾಡಿ ಮಲಗುವಿರೋ? ದೇವರೊಂದಿಗೆ ಸಮಯ ಕಳೆಯುವುದಕ್ಕಾಗಿ ಬೆಳಗ್ಗೆ ಬೇಗ ಎದ್ದೇಳುವುದು ನಮಗೆ ಎಷ್ಟೋ ಮೇಲುಕರವಾಗಿದೆ. ಬೆಳಗ್ಗೆ ಎದ್ದ ತಕ್ಷಣವೇ ದೇವರ ವಾಕ್ಯವನ್ನು ಓದಿರಿ, ಧ್ಯಾನ ಮಾಡಿರಿ, ದೇವರೊಂದಿಗೆ ಮಾತಾಡಿಕೊಳ್ಳಿರಿ. ಬೆಳಗ್ಗೆ ಎದ್ದ ತಕ್ಷಣ ಸೆಲ್ಫೋನ್ ಆಗಲಿ, ಕಾಫಿ ಆಗಲಿ, ಇಲ್ಲವೇ ಮತ್ತೊಂದು ಕೆಲಸ ಅನ್ನುತ್ತಾ ಅಡುಗೆ ಮನೆಯೊಳಗಡೆ ತೂರ್ಕೊಂಡು ಹೋದರೆ ಹೇಗೆ ನಡೆಯುತ್ತೆ? ಅದಕ್ಕೆ ನಮ್ಮ ದಿನವೆಲ್ಲ ವ್ಯರ್ಥವಾಗಿಬಿಡುತ್ತೆ. ದೇವರೊಂದಿಗೆ ಪ್ರಾರಂಭಿಸಿರುವಂತಹ ಸಮಯ ಆಶೀರ್ವಾದ ಹೊಂದುವುದರಿಂದ ಆತನ ಕೃಪೆಯಲ್ಲಿ ನಾವು ದಿನವೆಲ್ಲ ಆಶೀರ್ವದಿಸಲ್ಪಡ್ತೇವೆ. ನಾವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ. ನೀವೇ ಹೇಳಿ, ನೀವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತಾ ಇದೆಯಾ? ಮಾಡಿದ ಕೆಲಸವೇ ಮತ್ತೊಂದು ಸಾರಿ ಮೇಲಿಂದ ಮೇಲೆ ಮಾಡ್ತಿರುವುದಾದರೆ ಅದರಲ್ಲಿ ಸಫಲತೆ ಇಲ್ಲ ಎಂದರ್ಥ. ನನಗದೇನೋ ಮಾಡಿದ ಕೆಲಸ ಮತ್ತೊಂದು ಸಾರಿ ಮಾಡಬೇಕನ್ನುವಾಗ ಅದು ವೇಸ್ಟ್ ಆಗಲಿ, ಹಾಳಾಗಲಿ, ಮತ್ತೆ ಮಾಡಬೇಕಾದಾಗ ಗಿಲ್ಟಿ ಫೀಲ್ ಆಗುತ್ತೆ. ಅದೇನೆಂದರೆ ನನ್ನ ಕೈಯಲ್ಲಿ ಆಶೀರ್ವಾದ ಇಲ್ವೇನೋ, ಇದನ್ನು ನಾನು ದೇವರ ಚಿತ್ತದ ಅಡಿಯಲ್ಲಿ ಮಾಡ್ತಾ ಇಲ್ಲವೇನೋ ಎಂದು ಪರಿಶೀಲಿಸಿಕೊಳ್ತೇನೆ. ಹೌದು ಪ್ರಿಯರೇ, ಅವನ ಕೈ ಕೆಲಸವೆಲ್ಲ ಸಫಲವಾಗುವುದು ಎಂದು ವಾಕ್ಯ ಹೇಳುವಾಗ ದೇವರ ಸಹಾಯದೊಂದಿಗೆ ನಾವು ಪ್ರಾರಂಭಿಸುವಾಗ ಯಾವುದೇ ಕೆಲಸವಾಗಲಿ ಸಫಲವಾಗ್ತದೆ. ಬನ್ನಿ, ಒಂದು ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ದಿನ ಮತ್ತೊಂದು ಸಾರಿ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮ್ಮೊಂದಿಗೆ ಪ್ರಾರಂಭಿಸುವ ಪ್ರತಿಯೊಂದು ಗಳಿಗೆ, ಪ್ರತಿ ದಿನ ಆಶೀರ್ವದಿಸಲ್ಪಟ್ಟಿರುವ ಫಲಭರಿತವಾದ ದಿವ್ಯದಾನದಿಂದ ತುಂಬಿಕೊಂಡಿರುತ್ತೆ ಎಂದು ನಾವು ನಂಬುತ್ತೇವೆ. ದಿವ್ಯದಾನದಿಂದ ಆಶೀರ್ವದಿಸಿ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರಿಯರೇ, ಈ ದಿನಮಾನಗಳಲ್ಲಿ ತಿಂಗಳಿನ ಕೊನೆಗೆ ಬರ್ತಾ ಇದ್ದೇವೆ. ವರ್ಷ ಮುಗಿದೋಗ್ತಾ ಇದೆ. 2024ನೇ ವರ್ಷದ ಅಂತ್ಯಕ್ಕೆ ನಾವು ಬಂದಿದ್ದೇವೆ. ಪ್ರತಿ ವರ್ಷದ ಪ್ರಕಾರ ಈ ವರ್ಷವೂ ಕೂಡ ಯೇಸು ಕ್ರಿಸ್ತನ ಜನನದ ಕುರಿತಾಗಿ ಧ್ಯಾನಿಸುವುದಕ್ಕಾಗಿ ಮತ್ತೊಂದು ಸಾರಿ ನಮ್ಮ ಕರ್ತನು ಭೂಲೋಕಕ್ಕೆ ಪರಲೋಕ ಬಿಟ್ಟು ಬಂದಿದ್ದಾರೆಂದು, ನಮಗೋಸ್ಕರ ಪ್ರಾಣ ಕೊಟ್ಟಿದ್ದಾರೆಂದು, ಪಾಪ ಪ್ರಾಯಶ್ಚಿತ್ತ ಮಾಡಿದಾರೆಂದು, ಮರಣ ಹೊಂದಿ ಮೃತ್ಯುಂಜಯನಾಗಿ ತಿರುಗಿ ಎದ್ದು ಬಂದಿದ್ದಾರೆಂದು, ಬೇಗನೆ ರಾಜಾದಿರಾಜನಾಗಿ ಬರಲಿಕ್ಕಿದ್ದಾನೆಂಬ ಸಂಪೂರ್ಣ ಸುವಾರ್ತೆಯನ್ನು ಧ್ಯಾನಿಸುವುದಕ್ಕಾಗಿ, ಬೋಧಿಸುವುದಕ್ಕಾಗಿ, ಅನುಸರಿಸುವುದಕ್ಕಾಗಿ ದೇವರು ಅವಕಾಶ ಕೊಡ್ತಿದ್ದಾರೆ. ಯಾವಾಗ ಕ್ರಿಸ್ತನಿಗೆ ನಮ್ಮ ಜೀವಿತವನ್ನು ರೀಡೆಡಿಕೇಟ್ ಮಾಡಿಕೊಳ್ತೇವೋ ನಮ್ಮ ಮುಂದೆ ಆ ಹೊಸ ಜೀವಿತ ಇರುತ್ತೆ. ಆ ಕಾಲದಲ್ಲಿ ಜ್ಞಾನಿಗಳು ನಕ್ಷತ್ರವನ್ನು ನೋಡಿ ಆ ನಕ್ಷತ್ರ ನಡೆಸಿದ ಮೇರೆಗೆ ಅದನ್ನು ಹಿಂಬಾಲಿಸುತ್ತಾ ಹೆರೋದನ ಬಳಿಗೆ ಬರುತ್ತಾರೆ. ಅಲ್ಲಿ ನಕ್ಷತ್ರ ನಿಂತು ಹೋಗಲಿಲ್ಲ, ಆದರೆ ಅವರು ತಮ್ಮ ಸ್ವಂತ ಆಲೋಚನೆಯಲ್ಲಿ ಯೆಹೂದ್ಯರ ಅರಸನು ಅಂದ ಕೂಡಲೇ ರಾಜಭವನದಲ್ಲಿ ಹುಟ್ಟುತ್ತಾನೆ ಅಂದ್ಕೊಂಡು ಒಳಗೋದ್ರು. ಅವರು ಒಳಗಡೆ ಹೋಗಿ ಹೊರಗೆ ಬರೋಷ್ಟೊತ್ತಿಗೆ ಆ ನಕ್ಷತ್ರ ಮಾತ್ರ ಇನ್ನೂ ಅಲ್ಲೇ ನಿಂತಿತು. ಒಂದು ವೇಳೆ ನಕ್ಷತ್ರಕ್ಕೆ ಮಾತಾಡಲು ಬಾಯಿ ಇದ್ದಿದ್ದೇ ಆದರೆ ಯಾಕೆ ಕಳವಳಗೊಂಡಿದ್ದೀರಿ? ನಾನಿದ್ದೇನಲ್ಲವೇ, ನಡೆಸುತ್ತಿದ್ದೇನಲ್ಲವೇ? ಇಷ್ಟೊಂದು ದೂರ ನೀವು ನನ್ನನ್ನೇ ಹಿಂಬಾಲಿಸಿ ಬಂದಿದ್ದೀರಲ್ಲವೇ? ಈಗ ಯಾಕೆ ನೀವು ಗಾಬರಿಗೊಂಡಿದ್ದೀರಿ? ಬನ್ನಿರಿ, ನೀವು ರಾಂಗ್ ಪ್ಲೇಸ್ಗೆ ಹೋಗಿದ್ದೀರಿ, ತಪ್ಪಾದ ಸ್ಥಳಕ್ಕೆ ಹೋಗಿದ್ದೀರಿ ಎನ್ನುವ ರೀತಿಯಲ್ಲಿ ಆ ನಕ್ಷತ್ರ ಅಲ್ಲೇ ನಿಂತಿರುವುದನ್ನು ನೋಡಿ ಅವರು ಆಶ್ಚರ್ಯಗೊಳ್ಳುತ್ತಾರೆ. ನೋಡೋಣ ಬನ್ನಿ, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ. ಮತ್ತಾಯನ ಸುವಾರ್ತೆ 2ನೇಯ ಅಧ್ಯಾಯ 9ನೇ ವಚನ. ಅವರು ಅರಸನ ಮಾತನ್ನು ಕೇಳಿ ಹೊರಟು ಹೋಗುತ್ತಿರುವಾಗ, ಇಗೋ, ಮೂಡಣ ದೇಶದ ಜೋಯಿಸರು ನೋಡಿರುವ ನಕ್ಷತ್ರವು ಆ ಕೂಸಿರುವ ಸ್ಥಳದ ಮೇಲೆ ಬಂದು ನಿಲ್ಲುವವರೆಗೂ ಅವರನ್ನು ಮುಂದೆ ಮುಂದೆ ನಡೆಸಿತು. ಆ ರಾಜನಾದ ಹೆರೋದನ ಬಳಿಗೆ ಹೋಗಿ ರಾಂಗ್ ಆಗಿ ಅನವಶ್ಯಕವಾಗಿ ಹೋದರು. ಹೊರಗಡೆ ಬಂದು ನೋಡೋಷ್ಟೊತ್ತಿಗೆ ಆ ನಕ್ಷತ್ರ ಅಲ್ಲೇ ನಿಂತಿತು. ಅದು ಮತ್ತೆ ಕದಲುತ್ತಾಯ್ತು. ಅದನ್ನು ಹಿಂಬಾಲಿಸುತ್ತಾರೆ. ಮೂಡಣ ದೇಶದಿಂದ ಬರುತ್ತಾರೆ. ಅಲ್ಲಿಂದ ದಾರಿ ತೋರಿಸಿತು ಆ ನಕ್ಷತ್ರ. ಎಲ್ಲಿಗೆ ದಾರಿ ತೋರಿಸುತ್ತಿದೆ ಈ ನಕ್ಷತ್ರ? ಎಲ್ಲಿಗೆ ಪ್ರಿಯರೇ? ಆ ಕೂಸಿರುವ ಸ್ಥಳದ ಮೇಲೆ ಬಂದು ನಿಲ್ಲುವವರೆಗೂ ಅವರನ್ನು ಮುಂದೆ ಮುಂದೆ ನಡೆಸಿತು. ಕ್ರಿಸ್ತನು ಇರುವ ಆ ಸ್ಥಳದವರೆಗೂ ಅವರನ್ನು ನಡೆಸಿತು. ಹಲ್ಲೆಲೂಯಾ!
ಈ ದಿನ ನಿಮ್ಮನ್ನು, ನನ್ನನ್ನು, ನಮ್ಮೆಲ್ಲರನ್ನು ದೇವರು ಇತರ ಮನುಷ್ಯರನ್ನೆಲ್ಲ ಕ್ರಿಸ್ತನ ಕಡೆಗೆ ನಡೆಸುವಂಥವರಾಗಿರಬೇಕೆಂದು ಕೋರಿಕೊಳ್ತಿದ್ದಾರೆ. ನಮ್ಮ ಕಡೆಗೆ ನಡೆಸಿಕೊಳ್ಳುವುದಲ್ಲ, ಮತ್ತೊಂದು ದಿಕ್ಕಿಗೆ ಕಳಿಸುವುದಲ್ಲ. ಆದರೆ ಈ ಲೋಕದಲ್ಲಿ ಗಮ್ಯ ಅರಿಯದಂತಹ ಪ್ರಜೆಗಳು ಎಷ್ಟೋ ಇದ್ದಾರೆ, ದಾರಿ ತಿಳಿಯಲಾರದವರು ಎಷ್ಟೋ ಜನ ಇದ್ದಾರೆ, ಆಧರಣೆಯಲ್ಲಿದ್ದವರಿದ್ದಾರೆ, ಅಸ್ತವ್ಯಸ್ತವಾಗಿದ್ದವರಿದ್ದಾರೆ, ರಕ್ಷಣೆ ಇಲ್ಲದವರಿದ್ದಾರೆ, ನಾಶನಕ್ಕೆ ಹೋಗುವಂಥವರಿದ್ದಾರೆ, ಗಾಢಾಂಧಕಾರದಲ್ಲಿ ಸಿಕ್ಕಾಕೊಂಡವರಿದ್ದಾರೆ. ಅಂಥವರೆಲ್ಲರಿಗೆ ಯೇಸುವೇ ರಕ್ಷಕನಾಗಿದ್ದಾನೆ. ಆತನೇ ಜೀವವುಳ್ಳ ಬೆಳಕೆಂದು, ಆತನೇ ಸ್ವಸ್ಥಪಡಿಸುತ್ತಾನೆಂದು, ಆತನೇ ಆದರಿಸುವವನೆಂದು, ಕ್ಷಮಿಸುವವನೆಂದು ಆತನ ಬಳಿಗೆ ನಾವು ಇತರರನ್ನು ನಡೆಸಬೇಕಾಗಿದೆ. ನನ್ನನ್ನು ಹಿಂಬಾಲಿಸಿರಿ, ನಾನು ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರರನ್ನಾಗಿ ಮಾಡ್ತೇನೆಂದು ಯೇಸು ಹೇಳಿದಾರಲ್ಲವೇ? ಈ ದಿನ ಯೇಸು ಕ್ರಿಸ್ತನನ್ನು ಅರಿತಂತಹ ಪ್ರತಿಯೊಬ್ಬರೂ ಒಂದು ನಕ್ಷತ್ರದ ಹಾಗೆ ಇತರರನ್ನು ಆಕರ್ಷಿಸಿ ನಾವು ಅವರನ್ನು ನಮ್ಮ ಕಡೆಗೆ ಅಲ್ಲ, ಕರ್ತನ ಕಡೆಗೆ ನಡೆಸಬೇಕು. ಆ ಕಾಲದ ನಕ್ಷತ್ರವೇ ಬೇರೆ. ಈ ದಿನಮಾನಗಳಲ್ಲಿ ಪೇಪರ್ನಿಂದ ಮಾಡಿದ ನಕ್ಷತ್ರ ತಗಲಾಕಿಕೊಳ್ತಾರೆ, ದೊಡ್ಡ ಆಚಾರದಂತೆ ಮಾಡ್ತಾರೆ. ತಪ್ಪೇನಿಲ್ಲ, ಇಟ್ಕೊಳ್ರಿ. ನೀವು ಕ್ರೈಸ್ತರು ಎಂಬುದಾಗಿ ನಿಮ್ಮ ಮನೆಯ ಮೇಲೆ ಒಂದು ನಕ್ಷತ್ರ ಇದ್ರೆ ಇವರು ಯೇಸುವನ್ನು ನಂಬಿದವರೆಂದು ಗೊತ್ತಾಗುತ್ತೆ. ಇತ್ತೀಚೆಗೆ ನಾನು ಕೆಲವೊಂದು ಊರುಗಳಿಗೆ ಕಾರ್ನಲ್ಲಿ ಮೀಟಿಂಗ್ಗೋಸ್ಕರ ಹೋಗ್ತಿರುವಾಗ ಕೆಲವೊಂದು ಗ್ರಾಮಗಳನ್ನು ನಾನು ಊರು ದಾಟಿ ಹೋಗಬೇಕಾದಾಗ ಆ ಗ್ರಾಮದಲ್ಲಿ ಒಂದೊಂದು ಊರಲ್ಲಿ ಎಷ್ಟೋ ಸ್ಟಾರ್ಗಳನ್ನು ನೋಡಿ, ಅಬ್ಬಾ, ಇಲ್ಲಿ ಇಷ್ಟೊಂದು ಜನ ದೇವರು ಮಕ್ಕಳಿದ್ದಾರೋ, ಇಲ್ಲಿ ಇಷ್ಟೊಂದು ಜನ ಯೇಸುವನ್ನು ನಂಬಿದವರಿದ್ದಾರೋ ಎಂದು ನೋಡಿ ಆಶ್ಚರ್ಯಗೊಂಡೆ. ಹೌದು ಪ್ರಿಯರೇ, ಒಂದು ನಕ್ಷತ್ರ ಯೇಸುವನ್ನು ತೋರಿಸುತ್ತದೆ, ಯೇಸುವಿನ ಕಡೆಗೆ ನಡೆಸುತ್ತದೆ. ಈ ಲೋಕದಲ್ಲಿ ನೋಡಿರಿ, ಸ್ಟಾರ್ಸ್ ಅನ್ನುತ್ತಾರೆ, ಮೂವಿ ಸ್ಟಾರ್ಸ್ ಇದ್ದಾರೆ, ಹಾಗೆ ಸ್ಪೋರ್ಟ್ಸ್ ಸ್ಟಾರ್ಸ್ ಇದ್ದಾರೆ, ಹಾಗೆ ಚಾಕ್ಲೇಟ್ ತಿನ್ನುವವರು 5 ಸ್ಟಾರ್ ಚಾಕ್ಲೇಟ್, 7 ಸ್ಟಾರ್ ಚಾಕ್ಲೇಟ್ ಅಂತಾರೆ. ಹೌದಲ್ಲವೇ? ಭುಜದ ಮೇಲೆ ಎಷ್ಟು ಸ್ಟಾರ್ಸ್ ಇರುತ್ತವೋ ಅಷ್ಟೇ ದೊಡ್ಡ ಅಧಿಕಾರಿ ಎಂದು ಗೊತ್ತಾಗುತ್ತೆ. ಮಿಲಿಟರಿಯಲ್ಲಿ ಆಫೀಸರ್ಸ್, ಪೊಲೀಸ್ ಆಫೀಸರ್ಸ್ ಇರ್ತಾರೆ. ಹಾಗಾದರೆ ಯೇಸು ಕ್ರಿಸ್ತನನ್ನು ಅರಿತುಕೊಂಡಂಥವರು ಒಂದು ಸ್ಟಾರ್ ಆಗಿ, ತಮ್ಮನ್ನು ತೋರಿಸಿಕೊಳ್ಳುವುದಕ್ಕಾಗಿ ಅಲ್ಲ, ಯೇಸುವನ್ನು ರಿಫ್ಲೆಕ್ಟ್ ಮಾಡುವುದಕ್ಕಾಗಿ ದೇವರ ಕಡೆಗೆ ಮನುಷ್ಯರನ್ನು ನಡೆಸುವವರಾಗಿರಬೇಕೆಂದು ದೇವರ ಕೋರಿಕೆಯಾಗಿದೆ. ಈ ವರ್ಷಾಂತ್ಯದೊಳಗೆ ನಾನು ಒಂದು 10 ಮಂದಿಯನ್ನಾದರೂ 100 ಮಂದಿಯನ್ನಾದರೂ ಕ್ರಿಸ್ತೇಸುವಿನ ಕಡೆಗೆ ನಡೆಸುತ್ತೇನೆ. ನನ್ನ ಜೀವಿತ ಒಂದು ಮಾದರಿಯಾಗಿಟ್ಟು ನನ್ನ ಹಿಂದೆ ಬನ್ನಿರಿ ಎಂದು ಕರ್ತನ ಮಾತುಗಳನ್ನು ಹೇಳುತ್ತಾ ಆತನ ಹಿಂದೆ ಹೋಗುತ್ತಾ, ನಾನು ಕ್ರಿಸ್ತನ ಹೋಲಿಕೆಯ ಮೇರೆಗೆ ನಡೆದುಕೊಳ್ಳುವ ಪ್ರಕಾರ ನೀವು ನನ್ನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಎಂದು ದೈವ ಸೇವಕನು ಹೇಳಿದ ಪ್ರಕಾರ ನಾನು ನನ್ನ ಸುತ್ತಲಿರುವವರಿಗೆ ಯೇಸುವಿನ ದಾರಿ ತೋರಿಸುತ್ತೇನೆ ಎಂಬ ನಿರ್ಣಯ ತೆಗೆದುಕೊಂಡ್ರೆ ಎಷ್ಟು ಧನ್ಯವಾಗಿರುತ್ತೆ. ನಿಜವಾದಂತಹ ಕ್ರೈಸ್ತೀಯ ವಿಶ್ವಾಸಿ ಪ್ರಕಾಶಿಸುತ್ತಾನೆ. ಪ್ರಿಯರೇ, ಕೇಳಿರಿ, ಈ ನಕ್ಷತ್ರಗಳು ನಮಗೆ ಸ್ಟಾರ್ ಆಗಿ ಕಾಣಿಸುತ್ತವೆ. ಕಾರಣ ಅವು ಒಂಥರ 5 ಕೋಣೆಗಳಾಗಿ ಕಾಣಿಸುತ್ತವೆ. ಆದರೆ ಆಕ್ಚುಯಲ್ ಆಗಿ ನಕ್ಷತ್ರವು ಕೂಡ ಒಂದು ಗೋಳದ ಹಾಗಿದೆ. ಆದರೆ ಅದು ಬಹಳ ಬ್ರೈಟ್ ಆಗಿರುವುದರಿಂದ, ದೂರ ಆಗಿರೋದ್ರಿಂದ ಎಲ್ಲಾ ಕೋಣೆಗಳಿಗೆ ಅದು ಒಂಥರ ನಕ್ಷತ್ರದ ಹಾಗೆ ಕಾಣಿಸುತ್ತೆ. ಈಸ್ಟ್ ವೆಸ್ಟ್ ನ್ಯೂಸ್ ಅಂದ್ರೆ ಅರ್ಥವೇನು? ನಾರ್ತ್, ಈಸ್ಟ್, ವೆಸ್ಟ್ ಅಂಡ್ ಸೌತ್. ನ್ಯೂಸ್ ಎಂಬ ಪದದ ಅರ್ಥವೇನೆಂದರೆ 4 ಮೂಲೆಗಳಲ್ಲಿ ನಡೆಯುವಂತಹ ಸಮಾಚಾರ ಒದಗಿಸುವಂಥದ್ದಾಗಿದೆ. ಒಬ್ಬ ನಿಜವಾದ ಕ್ರೈಸ್ತನು ಕೂಡ ಒಂದು ಸ್ಟಾರಿನ ಹಾಗೆ ಎಲ್ಲಾ ದಿಕ್ಕುಗಳಲ್ಲಿ ಮೇಲೆ ಇರುವಂತಹ ದೇವರನ್ನು ತೋರಿಸುತ್ತಾನೆ. ಭೂಮಿಯ ಮೇಲಿರುವ ಮಾನವನಿಗೆ ದೇವರ ಶ್ರೇಷ್ಠತೆಯನ್ನು ಪ್ರಕಟಿಸುತ್ತಾನೆ. ಪೂರ್ವದಿಂದ ಪಶ್ಚಿಮದವರೆಗೂ ನಮ್ಮ ಪಾಪಗಳನ್ನು ದೂರ ಮಾಡುವಂತಹ ಕರ್ತನ ಕುರಿತಾಗಿ ಸಾಕ್ಷಿ ಕೊಡುತ್ತಾನೆ. ಈ ವರ್ಷದ ಅಂತ್ಯದಲ್ಲಿ ನೀವು ನಿಮ್ಮ ಸಾಕ್ಷಿಯನ್ನು ಕಾಪಾಡಿಕೊಳ್ಳಬೇಕಾದರೆ ಇತರರಿಗೆ ನಿಮ್ಮ ಸಾಕ್ಷಿಯನ್ನು ಹಂಚಿಕೊಳ್ಳಿರಿ. ಒಂದು ಕತ್ತಿ ಅದು ಬಳಸುತ್ತಾ ಇರುವಾಗಲೇ ಅದು ಶಾರ್ಪ್ ಆಗಿರುತ್ತೆ. ಕತ್ತಿ ಮುಚ್ಚಿಟ್ರೆ ಅದಕ್ಕೆ ತುಕ್ಕಿಡಿಯುತ್ತೆ ಅಲ್ಲವೇ? ಹಾಗೆ ನಾವು ಸಾಕ್ಷಿ ಹೇಳುತ್ತಾ ಇರುವಾಗ ನಮ್ಮ ಮನಸಾಕ್ಷಿ ಕೂಡ ಚುಚ್ಚಿಕೊಳ್ಳುತ್ತಾ ಮತ್ತಷ್ಟು ಹೆಚ್ಚು ಜಾಗರೂಕರಾಗಿರಲು ಅವಕಾಶ ಇರುತ್ತೆ. ನಮ್ಮ ಸಾಕ್ಷಿಯನ್ನು ಹೇಳುತ್ತಾ ಇರುವಾಗ ನಾವು ಎಚ್ಚೆತ್ತುಗೊಳ್ಳುತ್ತೇವೆ, ಇತರರನ್ನು ರಕ್ಷಣೆಯೊಳಗೆ ನಡೆಸುವವರಾಗಿರುತ್ತೇವೆ, ಕ್ರಿಸ್ತನ ಕಡೆಗೆ ನಡೆಸುವವರಾಗಿರುತ್ತೇವೆ. ನಮ್ಮನ್ನು ನೋಡುವಂಥವರು ನನ್ನೊಳಗೆ ಕ್ರಿಸ್ತನನ್ನು ನೋಡಬೇಕೆಂಬ ಆಸೆ ನಮ್ಮೊಳಗೆ ಬರಬೇಕು. ಆತನ ಮುಖದ ವರ್ಚಸ್ಸು ನಮ್ಮ ಮೇಲೆ ಪ್ರಕಾಶಿಸಲ್ಪಡುವಾಗ ಆತನ ವಾಕ್ಯದ ಬೆಳಕಲ್ಲಿ ಈ ಲೋಕದಲ್ಲಿರುವ ಗಾಢಾಂಧಕಾರದಲ್ಲಿರುವ ಗಮ್ಯವೇ ಇಲ್ಲದ ಸ್ಥಿತಿಯಲ್ಲಿರುವಂಥವರು ಕ್ರಿಸ್ತನನ್ನು ನೋಡುವಂಥವರಾಗಿರ್ತಾರೆ.
ಆ ನಕ್ಷತ್ರವು ಆ ಜ್ಞಾನಿಗಳನ್ನು ನಡೆಸಿತು. ಎಲ್ಲಿಗೆ ನಡೆಸಿತು? ಕ್ರಿಸ್ತನು ಇರುವ ಸ್ಥಳದ ಮೇಲೆ ಬಂದು ನಿಂತುಕೊಳ್ಳುವವರೆಗೂ ಅವರನ್ನು ಮುಂದೆ ಮುಂದೆ ನಡೆಸಿತು. ಕ್ರಿಸ್ತನ ಬಳಿಗೆ ಬಂದು ನಿಂತಿತು. ಅದು ನಮ್ಮ ಗಮ್ಯ ಎಲ್ಲಿದೆ ಅಂದ್ರೆ ಕ್ರಿಸ್ತನ ಪಾದಗಳ ಬಳಿಯಲ್ಲಿಯೇ. ನಮ್ಮ ಜೀವಿತದ ಅಂತ್ಯ ಎಲ್ಲಿ ಅಂದ್ರೆ ಆತನ ರಾಜ್ಯದಲ್ಲಿಯೇ ಇದೆ. ಈ ವರ್ಷಾಂತ್ಯದಲ್ಲಿ ಯೇಸು ಕ್ರಿಸ್ತನ ಜನನವನ್ನು ಜ್ಞಾಪಕ ಮಾಡಿಕೊಳ್ತಿರುವ ನಾವು, ನಮಗೆ ಅಭ್ಯಾಸ ಆಗ್ಬಿಟ್ಟಿದೆ ಕ್ರಿಸ್ತನ ಕುರಿತಾಗಿ ಇದು ತಿಳ್ಕೊಳ್ಳೋದು, ಆದರೆ ಅರಿಯದವರು ಎಷ್ಟೋ ಜನ ಇದ್ದಾರೆ. ನೀವು ಯೇಸು ಕ್ರಿಸ್ತನ ಮುಖಾಂತರ ಹೊಂದಿಕೊಂಡ ಅನುಭವಗಳನ್ನು ಇತರರಿಗೆ ಹಂಚಿಕೊಳ್ಳಿರಿ, ಅದನ್ನು ತಿಳಿಯಲಾರದವರಿದ್ದಾರೆ. ನೀವು ನಿಮ್ಮ ದೀಪ ಮಂಚದ ಕೆಳಗೆ, ತಟ್ಟೆ ಕೆಳಗಿಡಬೇಡ ಅಂದಿದ್ದಾರೆ. ದೀಪ ಸ್ತಂಭದ ಮೇಲಿಡಿರಿ, ಅನೇಕರು ನೋಡುವ ಹಾಗೆ. ದೇವರು ಮಾಡಿದ ಉಪಕಾರಗಳಲ್ಲಿ ಯಾವುದೊಂದು ಮರೆಯಬೇಡಿರಿ, ಅದು ನಿಮ್ಮ ಮಕ್ಕಳ ಮಕ್ಕಳು ಅರಿತುಕೊಳ್ಳುವ ಹಾಗೆ. ಮುಚ್ಚಿಡಲಾರದಂತೆ ದೇವರು ಮಾಡಿರುವ ಸ್ತೋತ್ರಾರ್ಹ ಕಾರ್ಯಗಳನ್ನು ಸಾರಿ ಹೇಳಬೇಕೆಂದು ದೇವರ ವಾಕ್ಯ ಹೇಳ್ತದೆ. ವಾಕ್ಯ ಕೇಳಿ ಪ್ರಸಂಗ ಕೇಳಿ ಮಾರ್ಪಡುವಂಥವರಿದ್ದಾರೆ, ಅದು ಬೇರೆ ಸಂಗತಿ. ಸಾಕ್ಷಿಯನ್ನು ಕೇಳಿಯೂ ಕೂಡ ಯೇಸುವನ್ನು ನಂಬಿದಂಥವ್ರು ಎಷ್ಟೋ ಜನ ಇದ್ದಾರೆ ಅಂದ್ರೆ ನೀವು ನಂಬುತ್ತೀರಾ? ಒಂದು ಸಾಕ್ಷಿಯನ್ನು ಕೇಳಿ ಅನೇಕರು ಕ್ರಿಸ್ತನ ಕಡೆಗೆ ಆಕರ್ಷಿಸಲ್ಪಟ್ಟು ದೇವರ ಸನ್ನಿಧಿಯಲ್ಲಿ ಹೋರಾಡಿ ದೇವರ ಆಲಯಕ್ಕೆ ಬಂದು ರಕ್ಷಣೆ ಹೊಂದಿದಂಥವರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ. ಒಬ್ಬ ನಿಜವಾದ ಕ್ರೈಸ್ತನು ನಾನು ರಕ್ಷಿಸಲ್ಪಟ್ಟಿದ್ದೇನೆ ಎಂದು ಹೇಳಿಕೊಳ್ಳುವವನು ಖಚಿತವಾಗಿಯೂ ಆತ್ಮಗಳನ್ನು ಸಂಪಾದಿಸಬೇಕೆಂಬ ಆಸೆ ಇರುತ್ತೆ. ಈ ವರ್ಷ ಮದುವೆ ಆಯಿತು ಅಂದ್ಕೊಳ್ಳಿ, 2-3 ವರ್ಷ ಆದಮೇಲೆ ಎಲ್ಲರೂ ನಿಮ್ಗೇನು ಕೇಳ್ತಾರೆ? ಇನ್ನೂ ಮದುವೆ ಆಗಿಲ್ಲ ಎಂದು ಕೇಳುತ್ತಾರೋ? ಏನು ಶುಭವಾರ್ತೆ, ಮಕ್ಕಳಾದ್ರಾ ಎಂದು ಕೇಳ್ತಾರೆ. ಯಾಕೆಂದ್ರೆ ಗರ್ಭಫಲವು ಯೆಹೋವನ ಬಹುಮಾನ ಆಗಿದೆ. ಗರ್ಭಫಲ ಇಲ್ಲದಿದ್ದರೆ ನಿಮ್ಮ ದಾಂಪತ್ಯ ಜೀವಿತದಲ್ಲಿ ಕೊರತೆ ಇದೆ ಎಂದರ್ಥ. ನಾವು ಯೇಸು ಕ್ರಿಸ್ತನನ್ನು ಅರಿತ ನಂತರ ನಾನು ರಕ್ಷಣೆ ಹೊಂದಿ 10 ವರ್ಷ ಆಯ್ತು, 20 ವರ್ಷ ಆಯ್ತು ಅನ್ನುವುದಾದ್ರೆ ಕ್ರಿಸ್ತನಿಗೋಸ್ಕರ ಹಾಗಾದ್ರೆ ಎಷ್ಟು ಮಂದಿಯನ್ನು ಸಂಪಾದಿಸಿದ್ದೀರಿ? ಎಷ್ಟು ಮಂದಿಯನ್ನು ಕ್ರಿಸ್ತನ ಕಡೆಗೆ ನಡೆಸಿದ್ದೀರಿ? ಎಷ್ಟು ಮಂದಿ ನೀವು ಕೊಟ್ಟ ಸಾಕ್ಷಿಯನ್ನು ಕೇಳಿ, ನಿಮ್ಮ ಮಾತುಗಳನ್ನು ಕೇಳಿ, ನಿಮ್ಮ ಕರೆಯನ್ನು ಕೇಳಿ ಕ್ರಿಸ್ತನ ಕಡೆಗೆ ಬಂದ್ರು? ಈ ದಿನಗಳಲ್ಲಿ ಆತ್ಮಗಳನ್ನು ಸಂಪಾದಿಸಬೇಕೆಂಬ ಆಸೆ ಅನೇಕರಿಗಿಲ್ಲ. ಬೋಧನೆ ಮಾಡಬೇಕು, ಹಾಡು ಹಾಡಬೇಕು, ಆರ್ಭಟಿಸಬೇಕು ಎಂಬ ಆಸೆ ಎಲ್ಲರಿಗೂ ಇದೆ ಬಿಡಿ. ನಾವು ಬೋಧಿಸಿದರೂ, ಹಾಡು ಹಾಡಿದರೂ, ಪ್ರಾರ್ಥಿಸಿದರೂ ಇದೆಲ್ಲದರಿಂದ ಉಂಟಾಗುವ ಅಥವಾ ನಡೆಯಬೇಕಾದ ಕಾರ್ಯವೇನೆಂದರೆ ಒಂದು ಆತ್ಮ ರಕ್ಷಿಸಲ್ಪಡಬೇಕು. ಒಬ್ಬ ವ್ಯಕ್ತಿಯನ್ನು ಕ್ರಿಸ್ತನ ಪಾದ ಸನ್ನಿಧಿಗೆ ನಡೆಸಬೇಕು. ಅದಕ್ಕೆ ದಾನಿಯೇಲನ ಪುಸ್ತಕದಲ್ಲಿ ಏನಂತಿದೆ ಒಮ್ಮೆ ನೋಡಿರಿ. ದಾನಿಯೇಲನ ಪುಸ್ತಕದಲ್ಲಿ 12ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಜ್ಞಾನಿಗಳಾದರೋ ಆಕಾಶ ಮಂಡಲದಲ್ಲಿರುವ ಜ್ಯೋತಿರ್ಮಂಡಲದಂತೆ ಪ್ರಕಾಶಿಸುವರು. ಆಕಾಶ ಮಂಡಲದಲ್ಲಿರುವ ಜ್ಯೋತಿರ್ಮಂಡಲದಂತೆ ಪ್ರಕಾಶಿಸುವರು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂದು ಯೇಸು ಹೇಳಿದ್ದಾರೆ. ನಾವು ಗುಡ್ಡದ ಮೇಲೆ ಕಟ್ಟಲ್ಪಟ್ಟ ಮನೆಯಂತಿರಬೇಕೆಂದು ಯೇಸು ಹೇಳುತ್ತಾರೆ. ಒಂದು ದೀಪಸ್ತಂಭ ಸಮುದ್ರದ ದಡದಲ್ಲಿರುತ್ತದಲ್ಲವೇ? ಆ ದೀಪಸ್ತಂಭದ ಮೇಲೆ ದೀಪ ತಿರುಗಾಡುತ್ತಾ ಇರುವಾಗ ಗಮ್ಯ ಗೊತ್ತಾಗದಂತೆ ಸಮುದ್ರದ ತುಫಾನಿನಲ್ಲಿ ಸಿಕ್ಕಾಕೊಂಡ ಹಡಗುಗಳು ಆ ದೀಪವನ್ನು ನೋಡಿ ದಡಕ್ಕೆ ಸೇರಿ ಬರ್ತವೆ. ಹಾಗೆಯೇ ಯೇಸು ಕ್ರಿಸ್ತನ ಬೆಳಕನ್ನು ಪ್ರಕಾಶಿಸುವಂತಹ ವ್ಯಕ್ತಿಗಳು ನಾವಾಗಿರಬೇಕು. ಜ್ಞಾನಿಗಳಾದರೋ ಆಕಾಶ ಮಂಡಲದಲ್ಲಿರುವ ಜ್ಯೋತಿರ್ಮಂಡಲಗಳಂತೆ ಪ್ರಕಾಶಿಸುವರು. ನೀತಿ ಮಾರ್ಗವನ್ನು ಅನುಸರಿಸಿ ನಡೆಯುವಂತೆ ಯಾರು ಅನೇಕರನ್ನು ಸದ್ಧರ್ಮಕ್ಕೆ ತರುವರೋ, ಅಂದರೆ ಕರ್ತನ ಕಡೆಗೆ ತಿರುಗಿಸುವರೋ, ಅವರು ನಕ್ಷತ್ರಗಳ ಹಾಗೆ ನಿರಂತರವೂ ಪ್ರಕಾಶಿಸುವರು. ಆತ್ಮಗಳನ್ನು ಸಂಪಾದಿಸುವಂಥವರನ್ನು ನಕ್ಷತ್ರಗಳೊಂದಿಗೆ ಹೋಲಿಸುತ್ತಾರೆ. ದೇವರ ಆಶೀರ್ವಾದಗಳೊಂದಿಗೆ ಪ್ರಕಾಶಿಸುವಂಥವರಾಗಿರುತ್ತೇವೆ ಎಂಬುದಾಗಿ ಗುರುತಿಸಿ ಈ ದಿನದಿಂದ ಪ್ರತಿ ಅವಕಾಶವನ್ನು ಉಪಯೋಗಿಸಿ ಅನೇಕರನ್ನು ಕ್ರಿಸ್ತನ ಕಡೆಗೆ ನಡೆಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನಮ್ಮಷ್ಟಕ್ಕೆ ನಾವು ಕೇಳಿ, ನಮ್ಮಷ್ಟಕ್ಕೆ ನಾವು ಹೊಂದಿ, ನಮ್ಮಷ್ಟಕ್ಕೆ ನಾವು ಅನುಭವಿಸುತ್ತಾ, ನಮ್ಮಷ್ಟಕ್ಕೆ ನಾವು ಆಶೀರ್ವದಿಸಲ್ಪಡುತ್ತಾ ಸುಮ್ಮನೆ ಕೂತ್ಕೊಳ್ಳುವವರಾಗಿರದೆ, ಯಾವ ರೀತಿ ಆಂದ್ರೇಯ ತಾನು ಕಂಡು ಅರಿತುಕೊಂಡಿರುವ ಕ್ರಿಸ್ತನ ಕುರಿತು ಪೇತ್ರನಿಗೆ ಹೇಳಿ ನಡೆಸಿದನೋ, ಯಾವ ರೀತಿಯಾಗಿ ಫಿಲಿಪ್ಪನು ಯೇಸುವನ್ನು ಕಂಡುಕೊಂಡು ನಥಾನಿಯೇಲನಿಗೆ ಯೇಸುವಿನ ಕಡೆಗೆ ಅವನನ್ನು ಕರೆದು ತಂದನೋ, ಅದೇ ರೀತಿಯಾಗಿ ಈ ದಿನ ದೇವರೇ, ರಕ್ಷಿಸಲ್ಪಟ್ಟ ನಾವು ರಕ್ಷಣೆ ಇಲ್ಲದವರಿಗೆ ಯೇಸುವೇ ರಕ್ಷಕನೆಂದು ನಿಮ್ಮ ಕಡೆಗೆ ನಡೆಸುವಂತಹ ಆತ್ಮಗಳನ್ನು ಸಂಪಾದಿಸುವ ಬೆಸ್ತರನ್ನಾಗಿ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಆತ್ಮಗಳನ್ನು ಸಂಪಾದಿಸುವುದಕ್ಕಾಗಿ ಅನೇಕ ವಿಧಾನಗಳಿವೆ ಪ್ರಿಯರೇ. ಅದಕ್ಕಾಗಿಯೇ ನಿಮ್ಮ ಸಾಕ್ಷಿಗಳನ್ನು ಕೊಡಿರಿ.
ಇಂತಹ ಸಂದೇಶಗಳನ್ನು ಶೇರ್ ಮಾಡಿರಿ, ವಾಕ್ಯ ಕೇಳಿ ಅವರ ರಕ್ಷಣೆ ಹೊಂದುವುದಾದರೆ ನಿಮಗೂ ಕೂಡ ಪ್ರತಿಫಲ ಸಿಗುತ್ತೆ. ಡಾಕ್ಟರ್ ಜಯಪಾಲ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳಿರುವುದಾದರೆ 8939731313 ನಂಬರಿಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ನಮಗೆ ವಾಟ್ಸಪ್ ಕಳಿಸಿಕೊಡಿರಿ. ನೀವು ಕಳಿಸುವಂತಹ ಪ್ರತಿಯೊಂದು ಪ್ರಾರ್ಥನಾ ಮನವಿಯನ್ನು ನಾವು ವೈಯಕ್ತಿಕವಾಗಿ ಪರಿಶೀಲಿಸಿ ಆ ವಾಟ್ಸಪ್ ಪ್ರಾರ್ಥನಾ ಮನವಿಯೆಲ್ಲ ನೋಡಿ ನಿಮಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಬೆಳಗ್ಗೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.